ನಮಸ್ತೆ. ಆ, ಈಗ ನೀವೊಂದು 22 ಲಕ್ಷ ಲೀಟರ್ನ ಕೆರೆ ನೋಡ್ತಾ ಇದ್ರಲ್ಲ, ಲಕ್ಷ ಲೀಟರ್ ನೀರು ನಿಲ್ಲುವಂಥದ್ದು. ಇದು ಮಾಡೋ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ನೋಡಬೇಕಾಗತ್ತೆ. ಏನಕ್ಕೆ ಒಂದ್ಸಲ ಮಾಡಿದ್ಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೆಲವೊಂದು ನಾನು ಮುಖ್ಯವಾಗಿ ಗಮನಿಸಿದಂತಹ ಕೆಲವು ಅಂಶಗಳನ್ನ ನೋಟ್ ಮಾಡ್ಕೊಂಡಿದ್ದೇನೆ. ಫಸ್ಟ್ ಒನ್, ನಾವು ಜಾಗದ ಸೆಲೆಕ್ಷನ್. ಏನಕ್ಕಂದ್ರೆ ಜಾಗದ ಯಾವ ಥರ ಇರಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಜಾಗ ಇತ್ತು, ಕ್ಲೀನ್ ಆಗಿರಬೇಕು. ಅಕ್ಕಪಕ್ಕ ಯಾವುದೇ ಪೊದೆಗಳಿಡದೆ ಬೇರುಗಳನ್ನೇ ತೆಗಿಬೇಕಾಗ್ತದೆ. ಸ್ವಲ್ಪ ಮರ ಗಿಡ ಆಗಿದ್ರೆ ಸ್ವಲ್ಪ 1 ಫೀಟ್ 2 ಫೀಟ್ ಅಷ್ಟು ತೆಗೆದು ಬಿಟ್ಟರೆ ತುಂಬ ಒಳ್ಳೇದು. ಏನಕ್ಕಂದ್ರೆ ಬೇರು ಹೋಗಿ ಆಮೇಲೆ ಯಾವುದೇ ಅಂತ ಅಡಚಣೆಯನ್ನು ಕೊಡಬಾರ್ದು. ಅದಕ್ಕೋಸ್ಕರ ಸೊ ಅದ್ರ ಸೈಡಲ್ಲೇ ಒಂದು 10 ಫೀಟು 15 ಫೀಟ್ ಅಷ್ಟು ಅಟ್ಲೀಸ್ಟ್ ಯಾವುದೇ ಮರ ಗಿಡ ಇಲ್ದಿದ್ರೆ ನೋಡ್ಕೊಳ್ಳಿ. ಸಮತಟ್ಟಾದ ನೆಲ ಬೇಕಾಗ್ತದೆ. ಏನಕ್ಕಂದ್ರೆ ಸ್ಲೋಪಲ್ಲಿ ಮಾಡಿದ್ರೆ ಒಂದು ಸೈಡ್ ನಿಮಗೆ ನೀರು ನಿಲ್ಲೋದು ಕಮ್ಮಿ ಆಗಿಬಿಡುತ್ತೆ. ಅದೇ ಥರ ಆದಷ್ಟು ಗುಡ್ಡದ ಎತ್ತರದಲ್ಲಿದ್ದರೆ ಒಳ್ಳೆಯದು. ಅಂದರೆ ಅಲ್ಲಿಂದ ಕೆಳಗಡೆ ನೀರು ಹೋಗ್ಲಿಕ್ಕೆ ಈಸಿ. ಅದು ಡಿಪೆಂಡ್ಸ್ ಆಗ್ತದೆ. ಏನಕ್ಕಂದ್ರೆ ನಿಮಗೆ ಈಗ ವಾಟರ್ ಸೋರ್ಸ್ ಕೆರೆ ಅಥವಾ ಹಳ್ಳ ಇದ್ರೆ ಕೆಳಗಡೆ ಅಲ್ಲಿನೂ ಮಾಡ್ಬೋದು. ಬಟ್ ಮೇಲೆ ಇದ್ರೆ ಬೇರೆ ಕಡೆ ಸಪ್ಲೈ ಮಾಡ್ಲಿಕ್ಕೆ ಈಸಿ ಆಗೋದಕ್ಕೋಸ್ಕರ ನೆಲದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದೇ ರೀತಿ ಅದನ್ನ ಮಣ್ಣು ಯಾವ ಥರ ಇದೆ, ತುಂಬ ಜರಿಯೋ ಮಣ್ಣಿದ್ರೆ ಅಂಥ ಜಾಗ ಒಳ್ಳೇದಲ್ಲ. ಸೊ ಅದೇ ರೀತಿ ಕಲ್ಲು ಬಂಡೆಗಳು ಇದೆಯಾ, ಅದು ಸಹ ನಿಮಗೆ ಅಡಚಣೆ ಕೊಡ್ಬೋದು. ಒಂದು 5 ಫೀಟ್ 10 ಫೀಟ್ ಮೇಲೆ ಕಲ್ಲು ಬಂಡೆ ಬಂದರೆ ಮುಂದೆ ಕುರಳಿಕ್ಕೆ ಕಷ್ಟ ಆಗ್ಬೋದು. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಮೇಲೆ ತುಂಬ ಗಮನಿಸುವ ವಿಷಯ ಅಂತಂದರೆ, ಒಂದು ಮಣ್ಣನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರ ಅನ್ನೋದು. ಇಷ್ಟು ನೋಡುವಾಗ ಚಿಕ್ಕದು ಕಾಣುತ್ತೆ, ಹೋಗ್ತಾ ಹೋಗ್ತಾ ತುಂಬ ಮಣ್ಣು ಬಂದುಬಿಡುತ್ತೆ. ಸೊ ಅದನ್ನ ಎಲ್ಲಿ ಹಾಕೋದು, ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ತುಂಬ ಗಮನ ಇರಲಿ. ಮುಂಚೆನೇ ಒಂದು ಪ್ಲ್ಯಾನ್ ಮಾಡಿ. ಇಲ್ಲಾಂದ್ರೆ ಡಬಲ್ ವರ್ಕ್ ಆಗಿ ಒಂದ್ಸಲ ಹಾಕೋದು, ಆಮೇಲೆ ಅಲ್ಲಿಂದ ಬೇರೆ ಕಡೆ ಸಪ್ಲೈ ಮಾಡೋದು, ವೇಟಿಂಗ್ ಚಾರ್ಜ್ ಆಫ್ ಟಿಪ್ಪರು ಅದೆಲ್ಲ ತುಂಬ ಎಕ್ಸ್ಟ್ರಾ ಬೀಳ್ತದೆ. ಅದಕ್ಕೋಸ್ಕರ ಈಗ ದೂರ ಹಾಕ್ಲಿಕ್ಕಿದ್ರೆ 2 ಟಿಪ್ಪರ್ ಮಾಡಿ, ಹತ್ತಿರ ಇದ್ರೆ ಒಂದೇ ಟಿಪ್ಪರ್ ಸಾಕಾಗ್ತದೆ. ಅದನ್ನು ಸಹ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನದಲ್ಲಿಟ್ಕೊಂಡು, ನಿಮಗೆ ಎಷ್ಟು ದೊಡ್ಡ ಕೆರೆ ಬೇಕಾಗ್ತದೆ ಅಂತ. ಯಾಕಂದರೆ ನಿಮ್ಮ ಹತ್ರ ತುಂಬ ಪ್ಲಾಂಟೇಶನ್ ಇರ್ಬೋದು, ಅಥವಾ ಒಳ್ಳೆ ಮಳೆ ಬರುವ ಜಾಗ ಇರ್ಬೋದು, ಅಥವಾ ನೀರಿನ ಸೋರ್ಸ್ ತುಂಬ ಒಳ್ಳೇದಿರ್ಬೋದು, ಅಥವಾ ಇದು ಯಾವುದೇ ಇಲ್ದಿರನೂ ಇರ್ಬೋದು. ಸೊ ಲಾಟ್ ಆಫ್ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಒನ್ ಆಫ್ ದಿ ಬೆಸ್ಟ್ ವೇ ಟು ಕ್ಯಾಲ್ಕುಲೇಟ್, ಥಿಯರಿಟಿಕಲ್ ಅಟ್ಲೀಸ್ಟ್ ನಮಗೊಂದು ಪ್ಲ್ಯಾನ್ ಇರಬೇಕು ಈ ಥರ ಅಂತೇಳಿ. ನಿಮಗೆ ಮಾಡ್ಬೋದು, ತುಂಬ ವೆಬ್ಸೈಟ್ ಇದೆ. ಈ ಥರ ಒಂದು ಪಿರಮಿಡ್ ಏನಿದೆ, ಈ ಥರ ಟ್ಯಾಂಕ್ ಬರ್ತದೆ. ಯಾವಾಗ ಸ್ಲೋಪ್ ಬೇಕಾಗ್ತದೆ, ಮೇಲೆ ಸ್ವಲ್ಪ ದೊಡ್ಡದಾಗ್ಬಿಟ್ಟು ಕೆಳಗಡೆ ಹೋಗಂಗೆ ಮಣ್ಣು ಜರಿದೆ ಹಾಗೆ ಸ್ಲೋಪ್ ಬೇಕಾಗ್ತದೆ. ಸೊ 45 ಡಿಗ್ರಿನ ಇಷ್ಟು ಸ್ಲೋಪ್ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಥರ ಮಾಡಬೇಕಾಗ್ತದೆ. ಇದು ನಮ್ಮದು ಫೈನಲ್ ಸ್ಟೇಜ್ ಆಗಿರೋ ಟ್ಯಾಂಕ್. ನಾವು ಸ್ಟಾರ್ಟಿಂಗಲ್ಲಿ ಬೇರೆ ಥರ ಲೆಕ್ಕ ಇತ್ತು, ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಲೋಪ್ ಎಲ್ಲ ಹೆಚ್ಚು ಕಮ್ಮಿ ಆಯಿತು. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಜನರಲಿ ಏನಾಗುತ್ತಂದರೆ, ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಲ ಎಷ್ಟು ದೊಡ್ಡದಿದೆ, ಆಮೇಲೆ ಇಷ್ಟು ಲೀಟ್ರ್ ನೀರು ಬೇಕು ಅಂತೇಳಿ. ನೀರು ಅಂದಾಜು ನಿಮ್ಗೆ ಒಂದು ಎಕರೆಗೆ ಒಂದು 10 ಲಕ್ಷ ಲೀಟ್ರ್ ಅಷ್ಟು ಟ್ಯಾಂಕ್ ಬೇಕಾಗ್ಬೋದು. ಮಳೆ ಪ್ರಮಾಣ ಹೆಂಗೆ ಬೀಳುತ್ತೆ ಅದು ವೆರಿ ಇಂಪಾರ್ಟೆಂಟ್. ನಿಮಗೆ ಪ್ರೈಮರಿ ಸೋರ್ಸ್ ಓನ್ಲಿ ರೈನ್ ವಾಟರ್ ಆರ್ ದೆರ್ ಇಸ್ ಅ ಬೋರ್ವೆಲ್ ಆರ್ ಸಮಥಿಂಗ್ ಎಲ್ಸ್, ಅದು ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ಬರೀ ಮಳೆ ನೀರಿನಂತಂದರೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮಲ್ಲಿ ಮಾಹಿತಿ ಇರ್ಬೋದು ಎಷ್ಟು ಮಳೆ ಬೀಳುತ್ತೆ ಅಂತೇಳಿ. ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ, ಕರ್ನಾಟಕ ಸ್ಟೇಟ್ ವೆಬ್ಸೈಟ್ ಇದೆ, KSNMDC KSNDMC, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಎಷ್ಟು ನೀರು ಬೀಳ್ತಾ ಇದೆ ಅಂತೇಳಿ ಮಳೆ. ಸುಮಾರು ಕರಾವಳಿ ರೀಜನಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 4000 mm ನೀರು ಬೀಳುತ್ತೆ. ಅಂದರೆ 1 ಮೀಟರ್ ಸ್ಕ್ವೇರ್ಗೆ 4000 ಲೀಟ್ರಷ್ಟು ಮಳೆ ಬೀಳ್ತದೆ. ಅದೇ ಥರ ಬೇರೆ ಬೇರೆ ಕಡೆ ಬೇರೆ ಥರ ನೀರು ಬೀಳ್ತದೆ. ಸೊ ಕರಾವಳಿ ರೀಜನ್ ನೋಡಿದ್ರೆ, ನಮ್ಮದು ಕರಾವಳಿ ಬರೋದ್ರಿಂದ ಆಲ್ಮೋಸ್ಟ್ ಒಂದು 10 ಫೀಟ್ ಅಷ್ಟು ಡೆಪ್ತ್ ಹೋಗ್ಬೇಕಿದ್ರೆ ಯು ಡೋಂಟ್ ನೀಡ್ ಎನಿ ಅದರ್ ವಾಟರ್ ಸೋರ್ಸ್. ದಿಸ್ ಈಸ್ ದ ಪ್ರಿಲಿಮಿನರಿ ಏನು ಇನ್ಫಾರ್ಮೇಷನ್ ಅಥವಾ ಕಲೆಕ್ಟ್ ಮಾಡಿರೋದು ನಾವು ಎಸ್ಟಿಮೇಟ್ ಮಾಡಿದ್ವಿ. ಬಟ್ ಓವರ್ ಪೀರಿಯಡ್ ಆಫ್ ಟೈಮ್ ನಿಮ್ಮದು ಟ್ಯಾಂಕ್ ಸೈಜ್ ಅಥವಾ ಯಾವ ಸ್ಲೋಪ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮಾರು 10 ಫೀಟ್ ಅಷ್ಟು ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋದೆ, ಯಾವುದೇ ವಾಟರ್ ಸೋರ್ಸ್ ಇಲ್ದರೂ 10 ಫೀಟ್ ಡೆಪ್ತ್ ಅಷ್ಟು ನೀವು ಟ್ಯಾಂಕ್ನ ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಿಮ್ಮದು ಬೇಸ್ 80 ಬೇಸ್ ಅಂದರೆ ಇದರಲ್ಲಿ ಮೇಳದ ಬರುತ್ತೆ, ಸ್ಲೋಪ್ ಹೋಗೋದ್ರಿಂದ, ನೆಗೆಟಿವ್ ಸ್ಲೋಪ್ ಆಗಿರೋದ್ರಿಂದ 80 ಕೆಳಗಡೆ ಎಷ್ಟು ಬರುತ್ತೆ, ಎಷ್ಟು ಫೀಟ್, ನಾವು 20 ಫೀಟ್ ಲೆಕ್ಕ ಹಾಕಿದ್ವಿ ನಮ್ಮದು ಬಂದಿರೋದು. ಸೊ ಇದ್ರ ಪ್ರಕಾರ ಹೋದರೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಮೀಟರ್ಸ್ ಕ್ಯೂಬ್ ಅಂದರೆ ವಾಲ್ಯೂಮ್ ಬರುತ್ತೆ 2238 ಇಂಟು 1000 ಮಾಡಿದರೆ, ಏನಕ್ಕಂದರೆ 1 ಮೀಟರ್ ಕ್ಯೂಬ್ ಈಕ್ವಲ್ 1000 ಲೀಟರ್ಸ್. ಸೊ 22,38,000 ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಷನ್ ಬರುತ್ತೆ. ಇದು ಥಿಯರಿಟಿಕಲಿ, ಇದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ನಾವು ಬಿಲ್ಡಿಂಗ್ ಕಟ್ಟೋದಲ್ಲ, ಸ್ವಲ್ಪ ಅಷ್ಟು ಆಗುತ್ತೆ. ಬಟ್ ದಿಸ್ ಎಸ್ಟಿಮೇಷನ್ ಯು ಶುಡ್ ಹ್ಯಾವ್ ಬಿಫೋರ್ ಡೂಯಿಂಗ್ ಎನಿಥಿಂಗ್. ಸ್ಲೋಪ್ ಚೆನ್ನಾಗಿ ಇಟ್ಕೊಳ್ಳಿ. ಕೆಲವು ಕಡೆ ಜರಿಯೋ ಮಣ್ಣೆಲ್ಲ ಇದ್ದರೆ, ಕೆಲವು ಸಲ
JCB ವರ್ಕರ್ ಮೇಲೆ ಹೋಗುತ್ತೆ, ಸಡನ್ ಆಗಿ ಮಾಡೋಕ್ಕಾಗಲ್ಲ, ಕೆಲ ಕಲ್ಲು ಬಂಡಿ ಸಿಗುತ್ತೆ, ಅಲ್ಲಿ ಅಷ್ಟೊಂದು ಕರೆಕ್ಟಾಗಿ ಮೆಷಿನಿಂಗ್ ಮಾಡದೇ ಇರ್ಬೋದು. ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಬಿಟ್ಬಿಟ್ಟು 80 ಅಂದರೆ ಅಟ್ಲೀಸ್ಟ್ ಸೈಡ್ಗೆ ಒಂದು 10 ಫೀಟ್ ಅಷ್ಟು ಜಾಗ ಬಿಡಿ, ಏನಕ್ಕಂದ್ರೆ ನಿಮಗೆ ಫೆನ್ಸ್ ಬೇಲಿ ಬೇಕಾಗುತ್ತೆ ಆಮೇಲೆ. ಅದರಿಂದ ಮುಂದಿನ ಹಂತ ನಿಮ್ಮದು ಡಿಗ್ಗಿಂಗ್ ಮಾಡೋದು. ಇದರಲ್ಲಿ ಫಸ್ಟ್ ಮಾರ್ಕ್ ಮಾಡಬೇಕಾಗ್ತದೆ. ಸೊ ಸುಂದರವಾದ ಮಾರ್ಕಿಂಗ್ ಈ ಥರ ಕಾಣಿಸ್ತಾ ಇದೆ, ಇದು ಬೇಸಿಕ್ ಮಾರ್ಕ್ ಮಾಡಿ ಮೇಲಿನ ಸ್ವಲ್ಪ 1 ಫೀಟಷ್ಟು ಸಮತಟ್ಟು ಮಾಡಿ ಮಾರ್ಕಿಂಗ್ ಮಾಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಮಾರ್ಕಿಂಗ್ ನಿಮಗೆ ಮಾಡ್ಕೋಬೋದು, ಆದರೆ ಸ್ಲೋಪ್ ಬರೋದ್ರಿಂದ ಒಳಗಡೆ ಎಷ್ಟು ಬೇಕಂತ ಸಹ ಇಂಪಾರ್ಟೆಂಟ್. ಸೊ JCB ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವರಾದರೆ ತುಂಬ ಒಳ್ಳೇದು, ಅವರಿಗೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ. ಸೊ ಸ್ಟಾರ್ಟಿಂಗಲ್ಲಿ ಒಳಗಡೆಯಿಂದ ಕೊರೆದು ಆಮೇಲೆ ಹೊರಗಡೆಯಿಂದ ತೆಗಿತಾರೆ ಒಂದು ಸ್ಟೆಪ್ ಹೋಗೋವರೆಗೂ. ಅದು ಡಿಪೆಂಡ್ಸ್ ಯಾವ ಕೈಂಡ್ ಆಫ್ ನೀವು JCB ಅಥವಾ ಡಿಗರ್ ಯೂಸ್ ಮಾಡ್ತೀರಾ ಅಂತೇಳಿ. ಕೆಲವು ಹೈಯರ್ ಟನ್ನೇಜ್ ಎಲ್ಲ ಇದ್ದರೆ 200 ಎಲ್ಲ ಬಂದರೆ ನೀವು ಮೇಲಿಂದನೇ ಫುಲ್ ತೆಗಿಬೋದು 20 ಫೀಟಷ್ಟು. ಇಲ್ಲ ಚಿಕ್ಕದು ನಾವು ಯೂಸ್ ಮಾಡಿದ್ದು 70 ಹಿಟಾಚಿ 70. ಸೊ 2 ಸ್ಟೆಪ್ಪಲ್ಲಿ ಕೆಳಗಡೆ ಹೋಗಬೇಕಾಯಿತು. ಸೊ ಈ ಥರ ಮಾರ್ಕಿಂಗ್ ಮಾಡಿ, ಸಮತಟ್ಟು ಮಾಡಿ ಮಾರ್ಕಿಂಗ್ ಮಾಡಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಎಷ್ಟು ನಿಮಗೆ ಟೈಮ್ ಬೇಕಾಗುತ್ತೆ ಡಿಗ್ಗಿಂಗ್, ಇದು ಎಕ್ಸಾಕ್ಟ್ ಹೇಳೋದು ತುಂಬ ಕಷ್ಟ. ಎಸ್ಪೆಷಲಿ ಇದು ಆಪ್ರೇಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಯಾವ ಥರ ಮಣ್ಣಿನ ಸರ್ಫೇಸ್ ಅಂತ. ಇದು ನಮ್ಮದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಬಂದಿರುವಂತಹ ಟ್ಯಾಂಕ್. ನನ್ನ ಎಸ್ಟಿಮೇಷನ್ ಪ್ರಕಾರ, ನನ್ನ ಒಂದು ಅಂದಾಜಿನ ಪ್ರಕಾರ 1 ಗಂಟೆಗೆ 15,000 ಲೀಟರ್ನಷ್ಟು ಗುಂಡಿ ತೆಗಿಲಿಕ್ಕಾಗ್ತದೆ. ದಿಸ್ ಇಸ್ ದ ರಫ್ ಎಸ್ಟಿಮೇಷನ್, ಇನ್ಕ್ಲೂಡಿಂಗ್ ಮಣ್ಣು ಸಾಗಾಟ ನಡೀತದಲ್ಲ ಆ ಟೈಮಲ್ಲಿ ಸಮ್ಟೈಮ್ಸ್ ಅದು ಐಡಲ್ ಆಗಿರುತ್ತೆ. ಸೊ ಅಲ್ಲೇ ಮಣ್ಣು ಹತ್ತಿರ ಹಾಕ್ಲಿಕ್ಕಿದ್ರೆ ಬೇಗ ಆಗ್ಬೋದು ಅಲ್ವಾ. ಮಣ್ಣಿನ ಗುಣಮಟ್ಟ ಸ್ವಲ್ಪ ಕಷ್ಟ ಇದ್ದರೆ, ನಮ್ಮಲ್ಲಿ ಸ್ವಲ್ಪ ರಾಕ್ ಸರ್ಫೇಸ್ ಥರ ಸಿಕ್ತು, ಸ್ವಲ್ಪ ಕಷ್ಟ ಆಯಿತು. ತುಂಬ ಈಸಿ ಮಣ್ಣಾದರೆ ಬೇಗನೆ ತೆಗಿಬೋದು. ಅಲ್ಲೊಂದು ಇಳಿಲಿಕ್ಕೆ ರ್ಯಾಂಪ್ ಮಾಡಬೇಕಾಗತ್ತೆ, ಅದು ಗೊತ್ತಾಗುತ್ತೆ ಆಪ್ರೇಟರ್ಸ್ಗೆ. ಸೊ ಇದೆಲ್ಲ ಸೇರಿ 15,000 ಲೀಟರ್ ನೀರಿನಿರುವಷ್ಟು ಟ್ಯಾಂಕ್ನ 1 ಗಂಟೆಯಲ್ಲಿ ತೆಗಿಲಿಕ್ಕಾಗ್ತದೆ. ಅದೇ ರೀತಿ ಅದಕ್ಕೆ ಟಿಪ್ಪರ್ಸ ಬೇಕಾಗುತ್ತೆ ಸಾಗಾಟಕ್ಕೆ, ಅದು ಇಂಪಾರ್ಟೆಂಟ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ನಮ್ಮದು ಟಲ್ಪರ್ ಹಾಕೋದು. ಟಲ್ಪರ್ ಯಾವ ಥರ ಹಾಕೋದು, ಅದಕ್ಕೆ ಅದರದ್ದಂಥ ಜನಗಳಿದ್ದಾರೆ. ಸದ್ಯಕ್ಕೆ ನಮಗೆ ಮೊಳೆಯಾರ್ ಪ್ಲಾಸ್ಟಿಕ್ ಅವ್ರನ್ನ ಯೂಸ್ ಮಾಡಿದ್ವಿ. ಅದನ್ನು ಹಾಕ್ಬೇಕಿದ್ರೆ ನೀವು ಈ ಥರ ನೋಡ್ಬೋದು, ನಿಮ್ಮದು ಡೈಮೆನ್ಷನ್ ಹೆಂಗಿರಬೇಕು ಅಂದರೆ ಲೆಕ್ಕ. ಫಾರ್ ಎಕ್ಸಾಂಪಲ್ ನೀವೇ ಕೊಡೋಂಗಿದ್ರೆ ನೀವು ಬೆಂಗಳೂರಿಂದ ಜನರಲ್ ಅಲ್ಲಿಂದ ಆರ್ಡರ್ ಮಾಡಬೇಕಾಗುತ್ತೆ ಅಡ್ವಾನ್ಸ್ ಆಗಿ. ಸ್ಲೋಪಿಂದ ಸ್ಲೋಪ್ ಎಂಡ್ವರೆಗೆ ಎಷ್ಟು ಇದೆ ಅಂತೇಳಿ ಲೆಕ್ಕ ಹಾಕಬೇಕು. ಪ್ಲಸ್ ನಿಮಗೆ ಟ್ರೆಂಚ್ ಬರ್ತದೆ, ಅದ್ರ ಒಳಗಡೆ ಟಲ್ಪರ್ ಕೂತ್ಕೋಬೇಕು, ಅದನ್ನು ಸಹ ಆ್ಯಡ್ ಮಾಡಬೇಕತ್ತೆ. ಸೊ ಟ್ರೆಂಚ್ ಎಷ್ಟು ಬೇಕು ಅದು ಸಹ ಇಂಪಾರ್ಟೆಂಟ್. ನಮ್ಮದು ಸ್ವಲ್ಪ ಕ್ಯಾಲ್ಕುಲೇಷನ್ ಒಂದು ಸಲ ಸ್ವಲ್ಪ ಚೇಂಜ್ ಆಗಿತ್ತು. ನಾವು ಏನಕ್ಕಂದರೆ ಟ್ರೆಂಚ್ ಮಾಡುವಾಗ ಆಮೇಲೆ ಮಾಡಿದ್ವಿ ಡೈಮೆನ್ಷನ್ ಕೊಟ್ಟ ಮೇಲೆ, ಆದ್ದರಿಂದ ಟ್ರೆಂಚ್ ಸಹ ತುಂಬಾ ಇಂಪಾರ್ಟೆಂಟ್. ಸೊ ಟ್ರೆಂಚ್ನ ಡೈಮೆನ್ಷನ್ ಎಷ್ಟು ಬರ್ಬೋದು ಅಂದಾಜು ಪ್ರಕಾರ ಈ ಥರ ಬೇಕಾಗ್ತದೆ. 2 ಫೀಟಷ್ಟು ದಂಡೆ ಬಿಟ್ಬಿಟ್ಟು 1.5 ಅಡಿಯಷ್ಟು ಟ್ರೆಂಚ್ ತೆಗೆದು 1.5 ಅಡಿ ಅಗಲ ಇಷ್ಟು ಮಾಡಬೇಕಾಗುತ್ತೆ. ಸುತ್ತ ಈ ಮಣ್ಣು ಅಥವಾ ಮರಳು ತುಂಬಿದಂಥ ಗೋಣಿಗಳನ್ನ ಇಡಬೇಕಾಗ್ತದೆ. ಏನಕ್ಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಫುಲ್ ಮುಚ್ಚಲ್ಲ ಟ್ರೆಂಚ್, ಏನಕ್ಕಂದರೆ ಅಲ್ಲಿ ಸ್ವಲ್ಪ ಮಳೆ ನೀರು ಬಂದು ಅರ್ಧ ತುಂಬುವವರೆಗೂ ಸ್ವಲ್ಪ ಇಳಿತಾ ಇರ್ಬೋದು ಹೈಡ್ರಾಲಿಕ್ ಪ್ರೆಷರ್ಗೋಸ್ಕರ. ಸೊ ಅದಕ್ಕೋಸ್ಕರ ಈ ಗೋಣಿ ಚೀಲನ ತುಂಬಿ ಇಡಬೇಕಾಗತ್ತೆ. ಒಂದು 5-6 ಫೀಟಿಗೆ ಒಂದು ಗೋಣಿ ಚೀಲ ಇಟ್ಟರೆ ಅದು ಆ ಟಲ್ಪರ್ ಅದರ ಮೇಲೆ ಹಾಕಿ ಅದ್ರ ಮೇಲೆ ಗೋಣಿ ಚೀಲ ಮುಚ್ತೀವಿ ಅರ್ಧ ತುಂಬುವವರೆಗೂ. ಆಮೇಲೆ ಅದನ್ನು ಕ್ಲೋಸ್ ಮಾಡ್ತೇವೆ ಒಂದು ಸಲ ನೀರು ಅರ್ಧ ತುಂಬಿದ ಮೇಲೆ. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಪ್ರೊಸೀಜರ್ ಟು ರಿಮೆಂಬರ್. ಇದು ಆಲ್ಮೋಸ್ಟ್ ಟಲ್ಪರ್ ಹಾಕಿ ಅವತ್ತೇ ಈವ್ನಿಂಗ್ ಫೋಟೋ ತೆಗೆದದ್ದು ನೀವು ನೋಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಯಾವಾಗ ಟಲ್ಪರ್ ಹಾಕ್ತೀವೋ ಅದ್ರ ಕೆಳಗಡೆ ಯಾವುದೇ ಥರಂತಹ ಪ್ರಾಣಿ ಹೋಗೋದು ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ಬೇಲಿ ಹಾಕಬೇಕಾಗತ್ತೆ. ನಾವು ಇಮಿಡಿಯೇಟಾಗಿ ಅವತ್ತೇ ನೈಟ್ ಬೇಲಿ ಹಾಕ್ಸಿದ್ವಿ. ಬೇಲಿ ಹೆಚ್ಚು ಕಮ್ಮಿ ಯಾವ ಥರದ ಹಾಕ್ಕೋಬೋದು ಪರವಾಗಿಲ್ಲ. ನಾವು ಇಲ್ಲಿ ಸಿಮೆಂಟ್ ಕಂಬ ಹಾಕಿ ಆಲ್ಮೋಸ್ಟ್ ಒಂದು 8-10 ಫೀಟಿಗೆ ಒಂದೊಂದು ಕಂಬ, ಅದ ಥರ ಒಂದು 4 ಫೀಟಷ್ಟು ಹೈಟ್ ಆದಂಥ ತಂತಿನ ಹಾಕಿ ಬೇಲಿ ಹಾಕಿದ್ವಿ. ಸೊ ಏನಕ್ಕಂದರೆ ಅಲ್ಲಿ ಯಾವುದೇ ಥರಂಥ ಪ್ರಾಣಿಗಳು ನಾಯಿ ಎಲ್ಲ ಹೋದರೆ ಮೇಲೆ ಹತ್ತಲಿಕ್ಕಾಗಲ್ಲ, ಅದಕ್ಕೆ ನೀರಿಲ್ಲ ಅಂದರೆ ಹತ್ತಲಿಕ್ಕೆ ಆಗಲ್ಲ ಅಂದರೆ ಟಲ್ಪರ್ ಡ್ಯಾಮೇಜ್ ಆಗುತ್ತೆ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಥಿಂಕ್. ಇದಾದಮೇಲೆ ನಿಮ್ಮ ರೆಫರೆನ್ಸ್ಗೋಸ್ಕರ ಒಂದು ಎಷ್ಟು ಫೀಟ್ ತುಂಬಿದರೆ ಎಷ್ಟಾಗುತ್ತೆ ಅಂತ ನೋಡೋಕ್ಕೋಸ್ಕರ ಒಂದು ಇದು ಬೇಲಿ ಹಾಕಿದ್ದು. ಮಾರ್ಕಿಂಗ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಇದನ್ನು ಈ ಥರ ಮಾಡಿದ್ವಿ, ಕೆಳಗಡೆ ಹತ್ತಾ ಬರ್ತಾ ಮೀಟ್ರ್ ವೈಸ್ ಹಾಕಿದ್ವಿ. ನಿಮ್ಮಿಷ್ಟ 8 ಫೀಟ್ ಹಾಕಿದ್ವಿ, ಮೀಟ್ರ್ ನಿಮ್ಮಿಷ್ಟ ಒಂದು ರೆಫರೆನ್ಸ್ಗೋಸ್ಕರ ಹಾಕಬೇಕಾಗತ್ತೆ.
ಇದೆಲ್ಲ ನಿಮ್ಮದು ಮಳೆ ಬರೋ ಮುಂಚೆ ಮಾಡಬೇಕು. ಇದು ಆಗಿದ್ದು ಆಲ್ಮೋಸ್ಟ್ ಮೇ ಎಂಡು 2023. ಆ ವರ್ಷ ಮಳೆ ಸ್ವಲ್ಪ ಡಿಲೇ ಆಗಿತ್ತು. ಸೊ ಮೇ ಎಂಡ್ ಆದ್ರೂ ಅಷ್ಟೊಂದು ನೀರಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಕಾಣ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ನಾವು ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಒಂದು ಜೂನ್ ಅಲ್ಲಿ ಮಳೆ, ಇಲ್ಲಾಂದ್ರೆ ಜುಲೈಯಲ್ಲಿ ಒಳ್ಳೆ ಮಳೆ ಬಂದಿರೋದ್ರಿಂದ ಒಂದು ಅರ್ಧ ತುಂಬಿತ್ತು. ನಮ್ಮದು ಆಲ್ಮೋಸ್ಟ್ 8 ಮೀಟ್ರಷ್ಟು ತುಂಬಿದೆ. ಇಲ್ಲೊಂದು ನೋಡು 5 ಮೀಟ್ರಷ್ಟು ತುಂಬಿರುವಾಗ ಮಳೆ ಬರ್ತಾ ಇರೋಂಥ ಫೋಟೋ ಇದು. ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟಾರ್ಟಿಂಗಲ್ಲಿ. ಇದಾದಮೇಲೆ ಅಲ್ಲಿ ನಾವು ಟ್ರೆಂಚ್ನ ಕ್ಲೋಸ್ ಮಾಡಬೇಕು, ಮುಂಚೆ ಹೇಳ್ದಂಗೆ. ಸೊ ಈ ಥರ ತೆಗೆದುಬಿಟ್ಟು ಟ್ರೆಂಚ್ನ ಕ್ಲೋಸ್ ಮಾಡಿಬಿಟ್ಟಿದ್ದೇವೆ. ಯಾಕೆಂದರೆ ಅಲ್ಲಿ ಎಷ್ಟು ಟಲ್ಪರ್ ಒಳಗಡೆ ಎಳಿತದೋ ಅಷ್ಟು ಆಗಿದೆ. ಇದಾದಮೇಲೆ ನೀವು ಟಲ್ಪರ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ಗೋಣಿ ಚೀಲ ಇಟ್ಟದ್ದು ಗೋಣಿಗಳು ಜಾರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕಂದರೆ ಅದಕ್ಕೆ ಸ್ಟ್ರೆಂತ್ ಇರಲ್ಲ ಅಷ್ಟೊಂದು. ಆಮೇಲೆ ಸೂರ್ಯನ ಕಿರಣಗಳಿಗೆ ಅದು ಗೋಣಿ ಎಲ್ಲ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಮಣ್ಣಲ್ಲೇ ಬೀಳುತ್ತೆ. ಸೊ ಇದು ಅವಾಯ್ಡ್ ಮಾಡೋಕ್ಕೋಸ್ಕರ ಟ್ರೆಂಚ್ನ ಒಂದು ಅರ್ಧ ತುಂಬಿದ ಮೇಲೆ ಇದನ್ನು ಕ್ಲೋಸ್ ಮಾಡಿಬಿಡಿ. ಸೊ ದೆನ್ ಇಟ್ ಈಸ್ ಪರ್ಮನೆಂಟ್. ಇದಾದಮೇಲೆ ನಮ್ಮದು ಫೈನಲ್ ಅಂದರೆ ವಾಟರ್ ಫಿಲ್ ಆಗ್ತಾ ಇರುತ್ತೆ, ಯಾವುದೇ ಥರದಂತಹ ಸಮಸ್ಯೆ ಬರುವುದಿಲ್ಲ ಜನರಲಿ ಆಗಿ. ಸೊ ಇದೊಂದು ಫೈನಲ್ ಫೋಟೋ ಈಗ ಹೇಗಿರುವಂಥದ್ದು. ಇದು ಒಂದು ಆಲ್ಮೋಸ್ಟ್ 8 ಮೀಟ್ರಷ್ಟು ತುಂಬಿದೆ ಇದರಲ್ಲಿ. 7 ಮೀಟ್ರ್ ಇದೆ, ಬಟ್ 8 ಮೀಟ್ರಷ್ಟು ತುಂಬಿದೆ. ನಮ್ಮದು ಆಲ್ಮೋಸ್ಟ್ 95 ಅಂತ ಹೇಳ್ಬೋದು ಪರ್ಸೆಂಟೇಜ್ ಆಫ್ ನೀರು. ಈವನ್ ವಾಟರ್ ರೈನ್ಫಾಲ್ ವಾಸ್ ಲೆಸ್ ಇರೋದ್ರಿಂದನೂ ಆಲ್ಮೋಸ್ಟ್ 3000 mm ಅಷ್ಟು ನೀರಾಗಿರೋದು. ಜನರಲಿ ನಮ್ಮ ಮನೆ ಹತ್ರ 4000 ಆಗ್ತದೆ. ಆಲ್ಮೋಸ್ಟ್ 90% ಆಫ್ ವಾಟರ್ ಫಿಲ್ಡ್ ಬೈ ರೈನ್ ವಾಟರ್. ಸೊ ಒಂದು ವೇಳೆ ಮಳೆ ಜಾಸ್ತಿ ಇದ್ದರೆ ಓವರ್ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ಬೇಕಿದ್ರೆ ಹತ್ರನೇ ಬೋರ್ವೆಲ್ ಅದಕ್ಕೆ ಬೇರೆ ಏನಾದರೂ ವಾಟರ್ ಸೋರ್ಸ್ ಇದೆ ಅದರಿಂದನೂ ಫಿಲ್ ಮಾಡ್ತಾ ಇರ್ಬೋದು. ನಿಮಗೆ ಯಾವಾಗ ನೀರಿನ ಅಗತ್ಯ ಅಲ್ಲಿಂದ ತೆಗಿಬೋದು. ಇಲ್ಲೂ ಸ್ವಲ್ಪ ನೀವು ನೋಡಬಹುದು, ಸ್ವಲ್ಪ ಹಗ್ಗ ಥರ ಕಟ್ಟಿದ್ದೇವೆ. ಇಲ್ಲಿ ಸ್ವಲ್ಪ ಮೀನು ಬಿಟ್ಟಿದ್ದೇವೆ. ಇದು ಏನಕ್ಕಂದರೆ ಏನು ಕಮರ್ಷಿಯಲ್ ಪರ್ಪಸ್ ಅಂತಲ್ಲ, ಸ್ವಲ್ಪ ಕ್ಲೀನಾಗಿರಲಿ ಅಂತೇಳಿ ಮೀನು ಬಿಟ್ಟಿದ್ದೇವೆ. ನಮಗೂ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದ್ರ ಬಗ್ಗೆ. ಇದು ಹಾಕಿದರೆ ಹಕ್ಕಿಗಳು ಬಂದು ತಿನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಮಾಡಿದ್ದೇವೆ. ಬಟ್ ನಮಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಮಗೂ ಒಂದು ಎಕ್ಸ್ಪೀರಿಯನ್ಸ್. ನೋಡೋಣ, ನಮಗೆ ಹಾಗೆ ಮುಂದೆ ಎಕ್ಸ್ಪೀರಿಯನ್ಸ್ ಆದಾಗ ನಾವು ಇನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇದಕ್ಕೆ ಒಂದು ಸಬ್ಸಿಡಿನೂ ಸಿಗುತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ. ನೀವು ಅಪ್ಲೈ ಮಾಡಿದ್ರೆ ಕೆಲವು ಚೆಕ್ ಲಿಸ್ಟ್ ಎಲ್ಲ ಫಿಲ್ ಮಾಡ್ಕೊಡ್ಬೇಕಾಗತ್ತೆ. ನಿಮ್ಮ ತೋಟಗಾರಿಕೆ ಇಲಾಖೆಯನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ ಅವಗೊಂದು ಡೈಮೆನ್ಷನ್ ಲಿಮಿಟ್ ಇರುತ್ತೆ. 21 ಮೀಟರ್ 3 ಮೀಟರ್ ಅಷ್ಟೊಂದು ಬೇಕಾಗುತ್ತೆ. ಆಲ್ಮೋಸ್ಟ್ 10 ಲಕ್ಷ ಲೀಟರ್ ಅಷ್ಟು ನೀರು ತುಂಬ ಟ್ಯಾಂಕ್ ಇದ್ದರೆ ಸಬ್ಸಿಡಿನ ಅಪ್ಲೈ ಮಾಡ್ಕೋಬೋದು. ಆಲ್ಮೋಸ್ಟ್ ಒಂದು 75,000ದಷ್ಟು ಸಬ್ಸಿಡಿ ಬರ್ತದೆ. ಸ್ವಲ್ಪ ಖರ್ಚಿದೆ ಡಾಕ್ಯುಮೆಂಟೇಷನ್ ಎಲ್ಲ, ಬಟ್ ಯು ವಿಲ್ ಗೆಟ್ ಇಟ್. ಸೊ ಕೊನೆಯದಾಗಿದ್ದು ಖರ್ಚು, ಎಷ್ಟು ಖರ್ಚಾಗತ್ತೆ ಅಂತ ಒಂದು ಜನರಲ್ ನೋಡಿರೋ ಟೆಂಡರ್ ಪ್ರಕಾರ, ನಾನು ಕೇಳಿರೋ ಪ್ರಕಾರ ಒಂದು ಲೀಟ್ರಿಗೆ 10 ಪೈಸದಷ್ಟು ಬೀಳುತ್ತೆ ಫಸ್ಟ್ ವರ್ಷ ಅಂತ ಹೇಳ್ತಾರೆ. ಬಟ್ ನನ್ನ ಲೆಕ್ಕಾಚಾರ ಪ್ರಕಾರ ಸ್ವಲ್ಪ ಜಾಸ್ತಿ ಬಿದ್ದಿದೆ. ಮೋಸ್ಟ್ಲಿ ಕ್ವಾಂಟಿಟಿ ಜಾಸ್ತಿ ಆದಾಗಿ ಕಮ್ಮಿ ಆಗ್ಬೋದು. ಹಾಗೆ ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದು ನಮಗೂ ಜಾಸ್ತಿ ಗೊತ್ತಿರಲಿಲ್ಲ. ಮಣ್ಣಲ್ಲಿ ಸ್ವಲ್ಪ ಹಾಕುವಾಗ ಸ್ವಲ್ಪ ಹತ್ತಿರ ಹಾಕಿ ತಿರ್ಗಿ ತೆಗಿಬೇಕಾಯಿತು. ಅದರ ರೀಸನಿಂದ ಜಾಸ್ತಿ ಆಯಿತು. ಅದೇ ಥರ ಕಲ್ಲಿನ ಸರ್ಫೇಸ್ ಸಿಕ್ಕಿರೋದ್ರಿಂದ ಕಲ್ಲು ತೆಗಿಲಿಕ್ಕೂ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಯಿತು. ಸೊ ಈ ಥರ 20 ಪೈಸಾ ಅಷ್ಟು 1 ಲೀಟ್ರಿಗೆ ಬಿದ್ದಿದೆ ನಮಗೆ. ಕಾಮಗಾರಿ ಸ್ಟಾರ್ಟ್ ಆಗಿದ್ದು 8ನೇ ತಾರೀಕು ಮೇ 2023. ಅದೇ ಥರ 28/5/23ಕ್ಕೆ ಎಂಡ್ ಆಯಿತು. 22 ಲಕ್ಷ ಲೀಟ್ರಷ್ಟು ಕೆಪಾಸಿಟಿ, ಆಲ್ಮೋಸ್ಟ್ 4.3+ ಲ್ಯಾಕ್ಸ್. ಸ್ವಲ್ಪ ಆಮೇಲೆ ಬೇಕಾಗುತ್ತೆ, ಅದು ಲೇಬರು ಅದು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಖರ್ಚು ಬೀಳ. ಆಲ್ಮೋಸ್ಟ್ 20 ಪೈಸೆ 1 ಲೀಟ್ರಿಗೆ ಬಿದ್ದಿದೆ. ಎಕ್ಸ್ಪೆಕ್ಟೆಡ್ ರೈನ್ಫಾಲ್ 3000 ಲೀಟರ್ಸ್ ಇತ್ತು. ದಿಸ್ ಇಸ್ ವಾಟ್ ಅಚೀವ್ಡು. ನಮ್ಮದು ಏರಿಯಾ ಮೀಟ್ರ್ ನೋಡಿದ್ರೆ ಒಂದು 596 ಮೀಟರ್ ಸ್ಕ್ವೇರ್ ಅಷ್ಟು ಇರುತ್ತೆ. ಸೊ 1 ಮೀಟರ್ ಸ್ಕ್ವೇರ್ 3000 ಅಂದ್ರೆ 17 ಲಕ್ಷ ಅಷ್ಟು ನೀರು ಬೀಳುತ್ತೆ. ಎವಾಪರೇಷನ್ ಆಗುತ್ತೆ, ಅದು ಇನ್ನೂ ನಮ್ಗೆ ಕ್ಯಾಲ್ಕುಲೇಷನ್ ಬಂದಿಲ್ಲ. ಸಮ್ಮರಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ಬೋರ್ವೆಲ್ ವಾಟರ್ ಇದೆ, ಅದನ್ನು ತುಂಬಿಸ್ಕೋಬೋದು. ಸೊ ಇಸ್ ಅ ರಫ್ ಎಸ್ಟಿಮೇಷನ್. ಮಾಡೋ ಮುಂಚೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದಿಬ್ಬರ ಹತ್ರ ಕೇಳಿಬಿಟ್ಟು ನಿಮ್ಮನ್ನ ಮುಂದುವರಿಸಿ. ಆಲ್ ದಿ ಬೆಸ್ಟ್. ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಅಂತಂದರೆ ಇಸ್ ಅ ಬೆಸ್ಟ್ ವೇ ಐ ವುಡ್ ಸೇ. ಏನಕ್ಕಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗ ಬೋರ್ವೆಲ್ಗಳು ಅವ್ರದ್ದು ಎಷ್ಟು ಪೀರಿಯಡ್ ಅದ್ರ ಕಮ್ಮಿ ಆಗ್ತಾ ಇದೆ, ವಾಟರ್ ಸೋರ್ಸ್ ತುಂಬ ಕಮ್ಮಿ ಆಗಿರೋದ್ರಿಂದ, ಅಂಡರ್ ಗ್ರೌಂಡ್ ವಾಟರ್ ಏನು ಕಮ್ಮಿ ಆಗಿರೋದ್ರಿಂದ ಇದೊಂದು ಒನ್ ಆಫ್ ದಿ ವಾಟರ್ ಸೋರ್ಸ್ ವಿ ಕ್ಯಾನ್ ಅಚೀವ್. ಏನಕ್ಕೆ ನೀರು ನೋಡಲಿಕ್ಕೆ ಅದು ಅಟ್ಲೀಸ್ಟ್ ಇರುತ್ತೆ ಮೇಲೆ. ಮಳೆ ಬರ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಳೆ ಕಮ್ಮಿ ಆದರೆ ಆಲ್ಟರ್ನೇಟ್ಸ್ ರಿಸೋರ್ಸ್ ಇದ್ದ ಕಡಿಮೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು, ನಿಮಗೆ ಪ್ಲಾಂಟೇಷನ್ಗೂ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು.